ಇದೊಂದು ಇತಿಹಾಸ ಇದೆ, ಇದನ್ನು ನಾನು ತಿಳಿಸ್ಕೊಳ್ಳೋಕ್ಕಾಗಿ ನನ್ನ ಫ್ರೆಂಡ್ ಬಂದಿದ್ದಾನೆ. ನೋಡಿ ಹೇಳ್ತಾನೆ ನನ್ನ ನೋಡಿ ಸ್ನೇಹಿತರೆ, ಇವನೇ ನಮ್ಮ ಫ್ರೆಂಡು. ಇವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ, ಇವನು ಸ್ವಲ್ಪ ಹೇಳ್ತಾನೆ. ನೋಡಿ ನಮ್ಮ ವ್ಯೂವರ್ಸ್ಗೋಸ್ಕರ ನೀನು ಏನು ಗೊತ್ತಿದೆ ಇದ್ರ ಬಗ್ಗೆ ನೀನು ತಿಳಿಸ್ಕೊಡು ಕಿಶೋರ. ನನಗೆ ಇದ್ರ ಇತಿಹಾಸ ಪೂರ್ತಿ ಇದ್ರ ಇತಿಹಾಸ ಎಲ್ಲ ಯಾರಿಗೂ ಗೊತ್ತಿಲ್ಲ, ಬಟ್ ನನಗೇನು ಗೊತ್ತಿದೆ ಅದು ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಇಲ್ಲಿ ಏನಂದರೆ ವೀರಭದ್ರೇಶ್ವರ ದೇವಸ್ಥಾನ ಉದ್ಭವ ಆಗಿರೋದು ಅಂತಾರೆ, ಇನ್ನು ಕೆಲವರು ಚೋಳರಾಜ ಪ್ರತಿಷ್ಠಾಪನೆ ಅಂತಾರೆ. ಹಂಗೆ ಇದ್ರ ಜೊತೆ ಒಳಗಡೆ ಒಂದು ಗುಹೆ ಇದೆ. ಆ ಗುಹೆಯಿಂದ ಏನಂದರೆ ಇಲ್ಲಿಂದ ಸೀದಾ ನಂದಿ ಬೆಟ್ಟಕ್ಕೆ ಇಂಟರ್ ಕನೆಕ್ಷನ್ ಇದೆ. ಆಗಿನ ಕಾಲದಲ್ಲಿ ಚೋಳರಾಜರು, ಆಮೇಲೆ ಮೈಸೂರು ರಾಜರು, ಕೆಂಪೇಗೌಡ ರಾಜರು ಎಲ್ಲ ದೇವಸ್ಥಾನಕ್ಕೆ ಪೂಜೆಗೆ ಬಂದಾಗ ಇಲ್ಲಿಂದ ಆ ಗುಹೆಯ ಮುಖಾಂತರದಾಗಿ ಅಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಎರಡೂ ಕಡೆ ಪೂಜೆ ಮಾಡೋರು ಅಂತವಾಗ. ಆ ಥರ ಎರಡು. ಆಮೇಲೆ ಇಲ್ಲಿಂದ ಇಲ್ಲಿ ಒಂದು ನೀರು ಬರ್ತಾ ಇತ್ತಂತೆ ಅವಾಗ. ಅಲ್ಲಿ ಅಂತರ್ಗಂಗೆ ಇದೆಯಲ್ಲ, ಆ ಅಂತರ್ಗಂಗೆಯಿಂದ ಇಲ್ಲಿ ಕನೆಕ್ಷನ್ ಇತ್ತಂತೆ. ಬಟ್ ಇವಾಗ ಅದು ಏನಾಗಿದೆಯೋ ಗೊತ್ತಿಲ್ಲ, ನೀರೆಲ್ಲ ಸ್ಟಾಪ್ ಆಗಿದೆ ಅಂತೇಳಿ. ಇವಾಗ ಅದು ನೀರೆಲ್ಲ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ನಂದಿ ಬೆಟ್ಟದಲ್ಲೂ ಪೂಜೆ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ವಾಪಸ್ ಬರೋರಂತೆ. ಬಟ್ ಇವಾಗ ರೋಡು ಅದೆಲ್ಲ ಆಗದಾಗ, ಆಮೇಲೆ ಕೆಲವು ಕಡೆ ಬೆಟ್ಟಗಳ ಹತ್ರ ಎಲ್ಲ ಸ್ವಲ್ಪ ಗುಡ್ಡ ಕುಸಿದು ಅದೆಲ್ಲ ದಾರಿಗಳು ಮುಚ್ಚೋಗಿದೆಯಂತೆ. ಆಮೇಲೆ ಒಳಗೆ ಹಾವುಗಳು ಎಲ್ಲ ಇರುತ್ತಂತೆ ಗುಹೆನಲ್ಲಿ. ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತು, ರಾಜರಿಗೆ ಇವ್ರಿಗೆಲ್ಲ ಗರುಡ ಮಂತ್ರಗಳು ಅದೆಲ್ಲ ತಿಳಿಸಿರೋರು. ಯಾಕೆಂದರೆ 67 ವಿದ್ಯೆ ಗೊತ್ತಿದ್ರೆ ಅವನು ಒಬ್ಬ ರಾಜ ಆಗ್ತಿದ್ದ. ಆ 67 ವಿದ್ಯೆದಲ್ಲಿ ಮಂತ್ರ ಭಾಗ, ಕತ್ತಿ ವರಸೆ ವಿದ್ಯೆಗಳಲ್ಲಿ ಏನಂದರೆ ಕತ್ತಿ ವರಸೆ, ಗದಾ ವರಸೆ, ಈ ಥರ ಎಷ್ಟೊಂದು ಇರೋದು. ಅದರಲ್ಲಿ ವೇದಗಳು ಒಂದು ಭಾಗ ಆಗಿರೋದು. ಆ ವೇದಗಳು ಅದನ್ನೆಲ್ಲ ತಿಳಿಸ್ಕೊಡೋರು. ಆವಾಗ ಒಂದೇನೆಂದರೆ ಅವ್ರಿಗೆ ಆ ವೇದಗಳಲ್ಲಿ ಕೆಲವು ಒಂದೊಂದು ಹೇಳೋಕ್ಕೆ ಆಗುವಂಥದ್ದು ಇದನ್ನು ಹೇಳ್ತಾಯಿದ್ರು ಮಂತ್ರಗಳು. ಆಮೇಲೆ ಆಗಿನ ಕಾಲದಲ್ಲಿ ಏನಂದರೆ ಬ್ರಾಹ್ಮಣ ಮಾತ್ರ ಅಲ್ಲ, ಪ್ರತಿಯೊಬ್ಬ ಹಿಂದೂ ಅವನು ಕೂಡ ಜನಿವಾರವನ್ನು ಧರಿಸ್ತಾ ಇದ್ರು. ಆಮೇಲೆ ಬರ್ತಾ ಏನಾಯಿತು ಅಂದರೆ ಎಲ್ಲರೂ ನಾನ್ ವೆಜ್ಜು ಅದನ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಯಾವ ಕಾಲದಲ್ಲಿ ಅಂದರೆ ಅದನ್ನು ತೆಗೆಯೋದು, ಯಾವ ಕಾಲದಲ್ಲಿ ಅಂದರೆ ಅದನ್ನು ಧರಿಸೋದು, ಜನಿವಾರ ಅದನ್ನೆಲ್ಲ ಮಾಡೋ ಹಾಗಿಲ್ಲ. ಆದ್ದರಿಂದ ಬೇರೆಯವರೆಲ್ಲ ಅದನ್ನು ಹಾಕೋದನ್ನು ಬಿಟ್ಬಿಟ್ರು. ಬಟ್ ಬ್ರಾಹ್ಮಣ ಮತ್ತು ಕೆಲವರು ಮಾತ್ರ ಹಾಕ್ತಾರೆ, ಅಯ್ಯಂಗಾರು ಅಂಥವ್ರು. ಆಮೇಲೆ ಇಲ್ಲಿಂದ ಆ ಥರ ನಂದಿ ಬೆಟ್ಟಕ್ಕೆ ಇಂಟರ್ ಕನೆಕ್ಷನ್ ಇರೋದು. ಆಮೇಲೆ ಗರುಡ ಮಂತ್ರಗಳೆಲ್ಲ ಹೇಳ್ಕೊಂಡು ಹೋಗೋರಂತೆ. ಬಟ್ ಇವಾಗ ಅದೆಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದೆ. ಅದರಿಂದ ಆ ಗುಹೆ ಅನ್ನೋದು ಮಾತ್ರ ಇದೆ, ಬಟ್ ಅದು ಒಳಗಡೆ ದಾರಿ ಇನ್ನೂ ಇಲ್ಲ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ನಮ್ಮ ಫ್ರೆಂಡ್ ನಿಮಗೋಸ್ಕರ ನಿಮಗೋಸ್ಕರ ಒಂದು ವಿಚಾರ ನಾನು ತಿಳ್ಕೊಂಡಿರೋ ಸ್ಥಾನ ಅಂದ್ಬಿಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೋಸ್ಕರ ನನ್ನ ಫ್ರೆಂಡನ್ನು ಅಲ್ಲಿಂದ ಕರೆಸ್ತೀನಿ ನಿಮಗೋಸ್ಕರ. ಥ್ಯಾಂಕ್ ಯು ಕಿಶೋರ್, ಈ ಮಾಹಿತಿ ತಿಳಿಸ್ಕೊಟ್ಟು ನಮ್ಮ ವ್ಯೂವರ್ಸ್ಗೋಸ್ಕರ ಅಲ್ಲಿಂದ ಬಂದು ನೀನು ಎಲ್ಲರೂ ತಿಳಿಸ್ಕೊಟ್ಟಲ್ಲ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಮಾಹಿತಿ ಬಗ್ಗೆ ನಿಮ್ಗೆ ಬೇಕಂದರೆ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಫ್ರೆಂಡ್ ನಿಮ್ಗೆ ತಿಳಿಸ್ಕೊಟ್ಟಲ್ಲ ಈ ಮಾಹಿತಿಗೋಸ್ಕರ ಎಲ್ಲರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಹೋಗು ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಮುಂದಿನ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ಖಂಡಿತ ಹೋಗು ನಾವು ನಿಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರನೇ ಇದ್ದೀನಿ. ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಶ್ರಮ ಬಿದ್ದು ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀರಿ. ಈ ವಿಡಿಯೋನ ನಿಮ್ಗೇನು ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್.